ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಿನ್ನೆಲೆ ಶಿಂಷಾ ನದಿಯ ದಡೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಕದಲಿಪುರ ಗ್ರಾಮದಲ್ಲಿರುವ ಪುರಾತನ ದೇವಸ್ಥಾನ. ಮಂಡ್ಯ ಜಿಲ್ಲೆ ಮದ್ದೂರಿನ ಶಿಂಷಾ ನದಿ ದಡದ ಕದಲಿಪುರ. ಮುಂಜಾನೆಯಿಂದಲೂ ನಡೆಯುತ್ತಿರುವ ವಿಶೇಷ ಪೂಜಾ ಕೈಂಕರ್ಯ. ದೇವರಿಗೆ ವಿಶೇಷ ಹೂವಿನ ಅಲಂಕಾರ. ಟ್ರಸ್ಟ್ ಅಧ್ಯಕ್ಷ ಶಿವರಾಮ್ ನೇತೃತ್ವದಲ್ಲಿ ವಿಶೇಷ ಪೂಜೆ. ಸರತಿ ಸಾಲಿನಲ್ಲಿ ನಿಂತು ವೈಕುಂಠನ ದರ್ಶನ ಪಡೆದ ಭಕ್ತರು. ವಿಶೇಷ ಪೂಜೆ ಹಿನ್ನೆಲೆ ಭಕ್ತರಿಗೆ ಲಾಡು ಹಾಗೂ ಪ್ರಸಾದ ವಿತರಣೆ. ಗ್ರಾಮ ಇಲ್ಲಿ ಪ್ರತಿ ವರ್ಷ ಈಗ ಸುಮಾರು ದೇವಸ್ಥಾನ ದೃಢ ಪ್ರತಿಷ್ಠಾಪನೆ ಮಾಡಿದ ಮೇಲೆ 12 ವರ್ಷ, ಇದು 13ನೇ ವರ್ಷ. 13 ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈ ವರ್ಷ ತುಂಬನೇ ಜಾಸ್ತಿ ಆಗಿದೆ. ವರ್ಷಕ್ಕಿಂತ 5,000, 6,000, 8,000, 10,000 ಇನ್ನೂ ಜಾಸ್ತಿ ಆಗಿದೆ. ಚಾನ್ಸಸ್ ಇದೆ. ಇನ್ನು 2-3 ವರ್ಷ ಆದರೆ ಇನ್ನೂ ದಾರಿ ಕ್ಯೂ ಆಗ್ತದೆ ಅಂತ. ಬೆಳಿಗ್ಗೆ 8:30 ತನಕ ತುಂಬ ಕ್ಯೂ ಇತ್ತು. ಇವಾಗ ಮಾಮೂಲಿಯಾಗಿದೆ. ವಿಶೇಷ ಅಂತಂದರೆ ಈ ಭಗವಂತನ ದಿವಸ ವೈಕುಂಠ ಏಕಾದಶಿನಲ್ಲಿ ತುಂಬ ಜನ ಉಪವಾಸ ಮಾಡ್ತಾರೆ. ಆರೋಗ್ಯ ಇದರಲ್ಲಿ ಅನ್ನ ತಿನ್ನಬಾರ್ದು, ದೋಸೆ ಇಡ್ಲಿ ಆ ಥರ ವಿಷ ಪದಾರ್ಥ ತಿನ್ನಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಆ ಥರ ಇವತ್ತು ಉಪವಾಸದಲ್ಲಿ ವ್ರತ ಮಾಡಿದ್ರೆ ನಿಜವಾಗ್ಲೂ ಭಗವಂತ ವೈಕುಂಠ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಪ್ರತೀತಿ ಇದೆ. ಅದರಲ್ಲೂ ಈ ದಿನ ಅತಿಥಿ ಯಾರು ತೀರೋದ್ರೆ ಅವ್ರು ವೈಕುಂಠ ಪದವಿ ಸಿಗ್ತದೆ ಅಂತ ದೊಡ್ಡವರು ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ. ಹೀಗೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಇದೆ. ಶ್ರಾವಣ ಮಾಸ, ಕಾರ್ತಿಕ್ ಮಾಸ, ವಾರ್ಷಿಕೋತ್ಸವ ಎಲ್ಲ ಚೆನ್ನಾಗಿ ವಿಜೃಂಭಣೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಿವರಾಮ್. ಸರ್ವೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.